ತಾಲೂಕು ಆಡಳಿತದಿಂದ ಬುದ್ಧ ಜಯಂತಿ ಆಚರಣೆ. ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಅರುಣ ಎಚ್ ದೇಸಾಯಿ ಅವರ ನೇತೃತ್ವದಲ್ಲಿ ಬುದ್ಧ ಪೂರ್ಣಿಮೆ ಆಚರಿಸಲಾಯಿತು. ನಂತರ ಅವರು ಮಾತನಾಡಿ, ಮೇ 1 ಶುಕ್ರವಾರದಂದು ಗೌತಮ ಬುದ್ಧರ ಜನ್ಮ, ಜ್ಞಾನೋದಯ ಮತ್ತು ಪರಿನಿರ್ವಾಣ ಸ್ಮರಿಸುವ ಪವಿತ್ರ ದಿನವಾಗಿದೆ. ಬರುವ ಈ ದಿನವು ಶಾಂತಿ ಮತ್ತು ಪ್ರಜ್ಞೆಯ ಸಂಕೇತವಾಗಿದ್ದು, ದೇಶದಾದ್ಯಂತ ಬುದ್ಧರ ಜಯಂತಿ ಆಚರಿಸುವ ಮೂಲಕ ಅವರನ್ನು ಸ್ಮರಣೆ ಮಾಡುತ್ತಾರೆ ಎಂದು ಬೌದ್ಧ ಧರ್ಮ ಬುದ್ಧನ ಜಯಂತಿಯ ಮತ್ತು ಕಾರ್ಮಿಕ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ತಹಸೀಲ್ದಾರ್ ಮಾತನಾಡಿದ ಹಾಗೆ ಅರಮನೆಯಲ್ಲಿ ಹುಟ್ಟಿ ಈ ನಾಡಿನ ಜನತೆಗೆ ಅರಮನೆಯನ್ನು ತ್ಯಜಿಸಿ ಆಲದ ಮರದ ಕೆಳಗೆ ಧ್ಯಾನವನ್ನು ಮಾಡಿ ಸಿದ್ಧಾರ್ಥ ಬುದ್ಧನಾದ ಮೇಲೆ ನಾಡಿಗೆ ಕೊಟ್ಟ ಸಂದೇಶ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಕೊಟ್ಟು ಭಾಳಷ್ಟು ಜನ ಈಗಾಗಲೇ ಮಾತನಾಡಿದ ಹಾಗೆ ಅಶೋಕ ಚಕ್ರವರ್ತಿಯೂ ಕೂಡ ಬೌದ್ಧ ಧರ್ಮವನ್ನು ಅನುಸರಿಸ್ತಾನೆ. ಅಂಬೇಡ್ಕರ್ರು ಕೂಡ ಬೌದ್ಧನ ಧರ್ಮವನ್ನು ಅನುಸರಿಸಿದರು ಅಂತಕ್ಕಂಥ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೇವೆ. ಅಂಥ ಮಹಾನ್ ಶರಣರ ಜಯಂತಿಗಳು, ಅವರು ಕೊಟ್ಟ ಆದರ್ಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಜಯಂತಿಗಳಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ಶಾಂತಿ ಮತ್ತು ನೆಮ್ಮದಿ, ಸೌಹಾರ್ದತೆ ಇವತ್ತು ಎಂದಿಗಿಂತ ಹೆಚ್ಚು ನಮ್ಮ ನಾಡಿಗೆ ಅವಶ್ಯಕತೆ ಇದೆ. ಶಾಂತಿ ನೆಮ್ಮದಿಯನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ. ಅಂಥ ಶಾಂತಿ ನೆಮ್ಮದಿ ಮತ್ತು ನಮ್ಮೆಲ್ಲರಲ್ಲೂ ಬರಲಿ ಅಂತೇಳಿ ಹಾರೈಸಿ ಗೌತಮ ಬುದ್ಧನ ಜಯಂತಿಯ ಹಾರ್ದಿಕ ಶುಭಾಶಯ. ಬುದ್ಧ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರೂ ಇವತ್ತು ಕಳೆದ 3 ವರ್ಷದಿಂದ ಸರ್ಕಾರದ ಅಧಿಕೃತವಾಗಿ ಭಗವಾನ್ ಗೌತಮ ಬುದ್ಧ ಜಯಂತಿಯನ್ನು ನಾವೆಲ್ಲರೂ ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಕಾರ್ಮಿಕರ ದಿನಾಚರಣೆ, ಎಲ್ಲ ನಾಡಿನ ಜನತೆಗೆ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ನಡೆಸ್ತಾ, ಗೌತಮ ಬುದ್ಧ ನಮಗೆಲ್ಲ ಗೊತ್ತಿರುವಂತೆ ಮೊದಲು ಸಿದ್ಧಾರ್ಥ ಎಂಬ ಹೆಸರಿನಿಂದ ಇದ್ದಂತಹ ಗೌತಮ ಬುದ್ಧ ನಂತರ ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿ ಎಲ್ಲ ಕಷ್ಟಗಳಿಗೂ ಕಾರಣ ಆಸೆ ಮೂಲ ಅದನ್ನು ನಿವಾರಣೆ ಮಾಡುವ ಮಾರ್ಗೋಪಾಯಗಳಿಗೆ ಅಷ್ಟಾಂಗ ಮಾರ್ಗಗಳನ್ನು ಕಂಡುಹಿಡಿದು ಜ್ಞಾನ, ಜೀವನ ಎಲ್ಲವೂ ಸಹ ರೈಟ್ ನಾಲೆಡ್ಜ್, ರೈಟ್ ಪಾತ್, ರೈಟ್ ಲೈಫ್ ಅಂತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿಕೊಂಡು ಗೌತಮ ಬುದ್ಧ, ಸಿದ್ಧಾರ್ಥನು ಗೌತಮ ಬುದ್ಧ ಅರಸನ ಅರಮನೆಯ ಸುಪ್ಪತ್ತಿಗೆಯನ್ನು ಬಿಟ್ಟು ವೈರಾಗ್ಯತ್ವವನ್ನು ಹೊಂದಿ ಇಡೀ ದೇಶದುದ್ದಗಲಕ್ಕೂ ಸಂಚಾರ ಮಾಡಿ ಬೌದ್ಧ ಧರ್ಮದ ಸಂದೇಶವನ್ನು ಅನೇಕ ರಾಜರ ಮುಖಾಂತರ ಸಹ ಪ್ರಚುರಪಡಿಸಿರುವುದೆಲ್ಲ ಇತಿಹಾಸವನ್ನು ಗಮನಿಸಿದಾಗ ಅಶೋಕ ಚಕ್ರವರ್ತಿಯು ಸಹ ಬೌದ್ಧ ಧರ್ಮ ಶ್ರೀಲಂಕಾಕ್ಕೂ ಸಹ ತಮ್ಮ ಅನುಯಾಯಿಗಳನ್ನು ಧರ್ಮದ ಸಂದೇಶವನ್ನು ಸಾರಿದಂತಕ್ಕಂಥದ್ದು ಇತಿಹಾಸ. ಕೊನೆಯ ದಿನಗಳಲ್ಲಿ ಭಾರತ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಗೌತಮ ಬುದ್ಧನ ಅನುಯಾಯಿಗಳಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರತಕ್ಕಂಥದ್ದನ್ನು ಸಹ ನಾವಿಲ್ಲಿ ಉಲ್ಲೇಖಿಸಬಹುದು. ಅದೇ ರೀತಿ ಗೌತಮ ಬುದ್ಧ ಹೇಳಿರುವುದು 2 ಅತಿ ಮುಖ್ಯವಾದಂಥ ಸಂದೇಶ. ಒಂದು ಅಹಿಂಸೆ, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಪ್ರಾಣಿಗಳನ್ನು ಕೊಲ್ಲಬಾರ್ದು, ಅಹಿಂಸೆ ಮಾರ್ಗ ಮತ್ತು ಶಾಂತಿಯ ಮಾರ್ಗ. ಶಾಂತಿಯನ್ನು ನಾವೆಲ್ಲರೂ ಸಹ ಸುವ್ಯವಸ್ಥಿತವಾಗಿ ಶಾಂತಿಯನ್ನು ಅನುಸರಿಸುವುದರ ಮೂಲಕ ಗೌತಮ ಬುದ್ಧರಿಗೆ ನಿಜವಾದ ಶ್ರೇಯಸ್ಸು ಯಾವಾಗ ಸಲ್ಲುತ್ತೆ ಅಂದರೆ ಅವರು ಹೇಳಿದಂತಹ ಒಂದು ಬೋಧನೆಯನ್ನು ನಾವು ಶಿರಸಾವಹಿಸಿ ಪಾಲಿಸಿ ಶಾಂತಿ ಅಹಿಂಸೆಯಿಂದಿದ್ದಾಗ ಮಾತ್ರ ಆ ಒಂದು ಆತ್ಮನಿಗೆ ನಾವು ಸಲ್ಲಿಸಿದಂಥ ಗೌರವ ಅಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಕಾಂಗ್ರೆಸ್ ಮುಖಂಡ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾರದಲಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ದೊಡ್ಡ ಬಸವರಾಜ್, ಚಂದ್ರಶೇಖರ ಹಿರೇಮಠ, ತಾಲೂಕಾ ಪಂಚಾಯಿತಿ ಇಒ ಚಂದ್ರಶೇಖರ, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ, ಸಮಾಜ ಕಲ್ಯಾಣಾಧಿಕಾರಿ ವೆಂಕಟೇಶ ಸೇರಿದಂತೆ ಮುಖಂಡರಾದ ಖಾಜಿ ಮಲ್ಲಿಕ್, ಕಾಲಮ ಪ್ರಭು ಪೂಜಾರ್, ಮರಿಯಪ್ಪ, ಬಿಎಸ್ಪಿ ನರಸಪ್ಪ ಕಟ್ಟಿಮನಿ, ವೀರೇಶ್ ಕೆ ಹಂಚನಾಳ್, ಸೋಮನಾಥ ಸೋಲಂಗಿ, ಹನುಮಂತಪ್ಪ ಗೋಮರ್ಸಿ, ಹನುಮಂತಪ್ಪ ವಕೀಲರು, ಪಂಪಾಪತಿ ಬುದಿಹಾಳ್, ಲಕ್ಷ್ಮೀ ಪತ್ತಾರ್, ದುರ್ಗೇಶ್ ಬಾಲಿ, ಮಾರೆಪ್ಪ ರಾಮತ್ನಾಳ್, ಸಂಗಮೇಶ್ ಮುಳ್ಳೂರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.